ಸರ್ ಕಷ್ಟ ಬಂದಾಗ ಹಂಚ್ಕೋಬೇಕು, ಸುಖ ಬಂದಾಗ ಹಂಚ್ಕೋಬೇಕು, ಮನೇಲಿ ಹಬ್ಬ ಮಾಡಿ ಸ್ವೀಟ್ ಮಾಡಿದ್ರೆ ಹಂಚ್ಕೋಬೇಕು. ಇಲ್ಲ ಸರ್ ಅವ್ರನ್ನ ಇಲ್ಲಿ ನಿಮ್ಮತ್ತೆ ಅಲ್ಲ, ನೀವು ಅಭಿಮಾನಿಗಳು ಎಷ್ಟೋ ಜನ ಇದ್ದಾರೆ ಅಲ್ವಾ? ಅವರೆಲ್ಲ ಬಾಯಿ ಮುಚ್ಕೊಂಡು ಇರುವಾಗ ನೀನೆಲ್ಲ ಬಾಯಿ ಬಿಟ್ಟು ತುಳುಕ್ಬಿಡ್ತೀನಿ. ಸುಂಟರಗಾಳಿ ಹಾಡ್ಬೇಕಾದ್ರೆ ಸೆಂಟ್ರ್ ಗಾಳಿ ಹೋಯ್ತು, ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ. ನಿನ್ನ ಕರಿ ಜೊತೆ ನಮ್ಮ ಕರಿ ಕೂಡ ಹೇಳ್ತಾರೆ. ಏನು ಅವಣ್ಣ ಲಾಸ್ಟ್ ವೈಶಾಖ ನಿಂತಲ್ಲ, ಅವಣ್ಣ ಅವನ ಹೆಂಡತಿಗೆ ಹೂವಲ್ಲೇ ಸ್ನಾನ ಮಾಡಿಸ್ತಾನಂತೆ, ಹೂವಿನ ತಟ್ಟೆಯಲ್ಲಿ ಊಟ ಮಾಡಿಸ್ತಾನಂತೆ. ಏನ್ ಮಾಡ್ತಾನೆ ಅವನು? ಹೂವಿನ ತಟ್ಟೆಯಲ್ಲಿ ಊಟ ಮಾಡಿಸ್ತಾನಂತೆ, ಹೂವಿನಲ್ಲೇ ಸ್ನಾನ ಮಾಡಿಸ್ತಾನಂತೆ. ಅವನ್ ಬಿಸ್ನೆಸ್ ಏನು? ಹೂವಿನ ವ್ಯಾಪಾರ. ನಂದೇನು? ಕಾಲ್ಪುಡಿ ವ್ಯಾಪಾರ. ಸ್ನಾನ ಮಾಡಿಸ್ಲ, ಮಲಗಿಸ್ಲದ್ರಲ್ಲಿ ತಿನ್ನಿಸ್ಲ, ಎಲ್ಲ ಪಕ್ಕ ಮನೆಯವರೆಲ್ಲ ನೋಡ್ಕೊಂಡು ಬರ್ತೀರಿ. ಹೆಂಗಸರು ಬುದ್ಧಿ ಎಷ್ಟು, ಅವ್ನು ನಂಗೆ ಮಾಡ್ದಂತೆ ಇವ್ನಿಗೆ ಮಾಡೋದು. ನಮ್ಮ ತಲೆ ಯಾಕೆ ತಿಂತೀರ ಸುಮ್ಮನೆ? ಮಗು ತೊಡೆ ಮೇಲೆ ಕೂರ್ಸ್ಕೊಂಡು ಅವನ ಹೆಂಡತಿಗೆ ಮುನ್ನೆ ಕೊಟ್ಟಿಸ್ಕೊಟ್ಟಂತೆ. ಅಷ್ಟೇ ಯಾಕೆ ಇವಣ್ಣ ಇಟ್ಬಿಟ್ಟಿದ್ದಾನೆ ತಣ್ಣನ್ನು. ಪಾಕೆಗೆ ಕಟ್ಟಿಸ್ಕೊಳ್ತಂತ್ರಿ. ಅವ್ರವ್ರ ಹೇಳ್ತೀನಿ ಅದೆಲ್ಲ ಕಟ್ಕೊಟ್ಟಿದ್ದಾರೆ. ನೀವೇನ್ ಕಟ್ಕೊಡ್ತೀರಾ? ನಾನ್ ತಾಳಿ ಕಟ್ಟಿಲ್ವಾ? ಓ, ಅವ್ರು ಅದು ಕಟ್ಟಿದ್ರೆ ಇದು ಕಟ್ಟ, ನಾನು ತಾಳಿ ಕಟ್ಟಿದ್ದೇನೆ. ಯಾಕೆ ದಚ್ಚು ಇದು ನ್ಯಾಯನ ಕೇಳ್ದಂಗಿದೆ. ಸುಮ್ಮನೆ ಹೋಗಿ ಅಕ್ಕಪಕ್ಕದವ್ರ ಮನೆ ನೋಡ್ಕೊಂಡು ಬಂದು ನನಗೆ ಟೆನ್ಷನ್ ಮಾಡ್ಬಿಟ್ಟು ನನ್ನ ಮೊದಲೇ ತಲೆ ಕೆಟ್ಟ ಸರಿ ಇಲ್ಲ. ಏನು ಮೊನ್ನೆ ಒಂದು ಪಕ್ಕದ ಮನೆ ರಾಮಣ್ಣ ಇತ್ತಲ್ಲ, ಇದ್ದಾನೆ. 15,000 ಕಾಯ್ಬಿಟ್ಟಂತೆ. ನೀವೇ ಕಾಯ್ಬಿಡ್ತೀರಾ ಅಂತ ಭಯ ಆಗ್ತಿದೆ. ಏನೇ ಮಾತಾಡ್ತಿದ್ಯಾ? ಅಗ್ನಿ ಸಾಕ್ಷಿಯಾಗಿ ನಿನ್ ತಾಳಿ ಕೊಟ್ಟಿರೋದು ನಾನು 15,000 ಮಾರಕ ಅಲ್ವಲ್ಲ? ಮಾರಿದ್ರೆ 20,000ಕ್ಕೆ ಮಾರೋದು, ಅದಕ್ಕಿಂತ ಜಾಸ್ತಿ 25,000ಕ್ಕೆ ಮಾರೋದು. ಅದಕ್ಕಿಂತ ಜಾಸ್ತಿ ಅವನ್ ತಗೊಳಲ್ಲ. ಹೋಗೆ ಮೋಸ್ಟ್ಲಿ ಅವ್ರು ಗುಜಿರಿ ಅವ್ರು ಇರ್ಬೇಕು. ಹಳೆ ಪಾತ್ರ ಹಳೆ ಸಾಮಾನು ತಗೊಂಡು ಹೋಗಕ್ ಬರೋರು ಬಂದ್ಬಿಟ್ಟು ನನ್ನ ತಲೆ ತಿನ್ನಕ್ಕೆ. ಅದು ನೀನ್ ಅನೌನ್ಸ್ ಮಾಡ್ಕೊಡೋದು. ಹೋಗೆ ಹೋಗೋದು ಹೋಗ್ಯ, ಒಂದ್ 100 ರೂಪಾಯಿ ತಗೊಂಡು ಆಟೋ ಮಾಡ್ಕೊಂಡು ಹೋಗು ಅಂತ. ಹೋಗೆ ನಾನು ಕೈ ಇಟ್ಕೊಡಲ್ಲ. ಹೋಗ್ಯಾಕೆ ಈ ಹೆಂಡತಿ ಅನ್ನೋದು ಮನೇಲಿ ಇರ್ಲಿಲ್ಲ ಅಂತಿದ್ರೆ ನಮ್ಗೆ ನೆಮ್ಮದಿ ಅಲ್ವಾಣ? ಯಾರು ಅಂತಿಲ್ಲ ಪಕ್ಕದಲ್ಲಿ ಹೆಂಡತಿ ಇರ್ಬೇಕಂತೆ. ಈ ಹೆಂಡತಿ ಆಗುತ್ತೆ ಅವ್ರ ಮನೆಗೆ ಹೋದ್ದು. ಯಾರಾದ್ರೂ ಪಾರ್ಟಿ ಮಾಡೋ ಬರ್ತೀರಾ? ಬರ್ತೀರಣ್ಣ? ಅಣ್ಣ ಇಲ್ಲಿ ಬರ್ತೀರಾ? ಯಾರಾದ್ರೂ ಪಾರ್ಟಿ ಮಾಡೋ ಬರ್ತೀರಾ? ಏನೇ ಒಳ್ಳೇದಾಯ್ತು. ಇವಳ ಅಪ್ಪ ಒಂದಿಷ್ಟು ಬಂಗಾರ ಕೊಟ್ಟಿದ್ದ, ಅದು ಹೋದ್ರೆ ಮಾರಿ ಹೋದಾಗೋದು. ಹೋಗಿ ಬಿಡು. ನನಗೇನೋ ಯಾಕೆ ನಿನ್ ಚೈನು ಇಲ್ಲ. ಅಯ್ಯೋ ದೇವ್ರೆ, ನನ್ ಚೈನ್ ಕಳುವಾಗುತ್ತಾ? ಅಯ್ಯೋ ಯಾರು ಕಟ್ಟಿರ್ಬೋದು? ಏನ್ ಮಾಡೋಣ? ಏನ್ ಮಾಡ್ತೀರಾ? ಅಣ್ಣ ನೀವ್ಯಾರು ಕದ್ದಿರೋದು ನೋಡ್ಬಿಟ್ರ? ಅಕ್ಕ ಅಮ್ಮ ನೀವು ನೋಡಿದ್ರ? ಅಯ್ಯೋ ಅಮ್ಮ ನೋಡೋರಂತೆ. ನೋಡಿದ್ರ ಏನ್ ಮಾತಾಡ್ಕೊಂಡ? ಯಾರು ಕದ್ದವ್ರಂತೆ ಗೊತ್ತಾಗಿಲ್ಲ. ಯಾರು ನೀವು? ಪಕ್ಕದ ಮನೆಯವರು ಸರ್. ಮುಸುಡಿ ಕೊಡಕ್ಕೆ ಪಕ್ಕದ ಮನೆ ಅಂದ್ರೆ ಪಕ್ಕದ ಮನೇಲಿ ಇರ್ಬೇಕು. ಏನ್ ಮಾಡ್ತಿದ್ಯಾ ಸರ್? ಪಕ್ಕದ ಮನೆಯವರು ಅಂದ್ರೆ ಸಾಧಾರಣ ಅನ್ಕೋಬೇಡಿ. ಏನು ಕಷ್ಟ ಸುಖ ಬಂದಾಗ ಹಂಚ್ಕೋಬೇಕು ಸರ್. ಎಂತ ಮಾತಾಡಿದ್ರು. ಹೊಡೀರಿ ಚಪ್ಪಾಳೆ. ಪಕ್ಕದ ಮನೆಯವರು ಅಂದ್ರೆ ಈ ತರ ಮಾತಾಡ್ಬೇಕು. ಖುಷಿ ಆಯ್ತು. ಹೌದು ತಾನೆ? ಸುಮ್ಮನೆ ಹೋಗು. ಸರ್ ಏನು ನೀವು ಅಡಿಲಿಲ್ಲ ಅಂದ್ರೆ ಒಂದು ಮಾತು ಹೇಳ. ಏನು ನಿಮ್ ಮನೆ ಕಳ್ತನ ಆಗಿದ್ದು ನಾನು ನೋಡಿದೆ. ಎಲ್ಲಿ ನೋಡಿದ್ಯಾ? ಬೈದೆ ಅಲ್ವಾ? ಹೇಳಲ್ಲ. ಏನ್ ಮಾಡೋಣ ಇರು. ನನ್ನ ಫ್ರೆಂಡ್ ಒಬ್ಬ ಪೊಲೀಸ್ ಇದ್ದಾನೆ, ಅವ್ರು ಫೋನ್ ಮಾಡಿದ್ದೀನಿ. ಅಯ್ಯೋ ದೇವ್ರೆ, ಈ ಕಟ್ಟಿ ರೊಕ್ಕಗಳ ಮಗ ಬೇರೆ ಇಟ್ಕೊಡುತ್ತಾನೆ. ಹೆಸರು ಮುನಿದೆ ಕಾಗೆ ಬಂಗಾರ ಇಟ್ಕೊಂಡಲ್ಲ. ಹಲೋ ಹಲೋ ಸರ್, ನಾನು ಸತ್ಯ, ನಾನು ಸುಳ್ಳು ಸರ್. ನಾನು ಸತ್ಯ ಮಾತಾಡ್ತಿರೋದು. ನಾನು ಸುಳ್ಳು ಮಾತಾಡ್ತಿರೋದು ಸರ್. ಇದು ಪೊಲೀಸ್ ಸ್ಟೇಷನ್? ಇಲ್ಲ, ರೈಲ್ವೆ ಸ್ಟೇಷನ್.
ಇಬ್ರು ಯಾಕೋ ಈ ಟೈಮಲ್ಲಿ ಏ ಮ್ಯಾಟ್ರ್ ಬಾಮ್ಮ. ಸರ್ ನಮ್ಮನೇಲಿ ಚಿನ್ನ ಕಳ್ತನಾಗಿದೆ ಸರ್. ಓ ಕಂಗ್ರ್ಯಾಚುಲೇಷನ್. ಸರ್ ನನ್ನ ಹೆಂಡತಿ ಬಸರಿ ಅಲ್ಲ ಸರ್, ಚಿನ್ನ ಕಳ್ದೋಗಿದೆ ಇತ್ತು. ಕದ್ದಿರೋದೆಲ್ಲ ನೋಡಿದಾರ? ಸರ್ ಇಲ್ಲ ಹೋಯ್ತಾ ಸರ್, ಈ ಕಡೆ ಹೋದ ಸರ್, ಪ್ಲೀಸ್ ಬನ್ನಿ ಸರ್ ಇವಾಗಲೇ. ಹೆಂಗಿದೆ ನಾವು ಹಂಗಂಗೆ ಬರ್ತಾ ಇದೀನಿ. ವೇಟ್ ಅಂಡ್ ಸಿ. ಲಾಸ್ಟ್ಗೆ ವೇಕೆನ್ಸಿಯ ಬೇವರ್ಸಿ ಅಂದ್ರೆ ಗೊತ್ತಾಗಿಲ್ಲ. ಜಗತ್ತಿಗೆ ಕಾಣೋದು 4 ಸಿಂಹಗಳು, ನ್ಯಾಯ ನೀತಿ ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣದಿರುವ 5ನೇ ಸಿಂಹನೇ ಈ ಸಗಣಿ ಸಗಣಿ ಸಗಣಿ. ಸಗಣಿ ಅಲ್ಲ, ಅಗ್ನಿ. ಏನಾಯ್ತು? ಮಕ್ಕಳಾಗಿಲ್ವಂತೆ. ಅದು ನಿನ್ ಪ್ರಾಬ್ಲಮ್, ಅವ್ರ ಪ್ರಾಬ್ಲಮ್ ಅಲ್ಲ. ಅದು ನಮ್ಮನೆಯಲ್ಲಿ ಕಳ್ತನಾಗಿದೆ ಸರ್. ಕತ್ತಿರೋನೊಬ್ಬ ಇಲ್ಲೇ ಕೂತ್ಕೊಂಡು ನೋಡ್ತಾವನೆ ಸರ್. ಅವನೇ ಸರ್ ಕತ್ತಿರೋದನ್ನ ನೋಡಿದ್ದಾನೆ. ಉಂಡೆ ರಾಘು ಅಂತ. ಎಲ್ಲ ಉಂಡೆ? ಎಳ್ಳುಂಡೆ ಅಲ್ಲ ಸರ್, ಅದು ಸೀರುಂಡೆ. ಸೀರುಂಡೆ ಕರ್ಸೋವನ್ನ. ಏಯ್ ಸಾಹೇಬ್ರು ಕರ್ತಾರೆ ಬರಯ್ಯ. ಹೋಗ ಬರಲ್ಲ ಅಲ್ಲಿ. ಬರ್ಲಿಲ್ಲ ಅಂದ್ರೆ ತುರುಗ್ ಬಿಡ್ತೀನಿ. ಬಂದು ಹೇಳಿ ಸರ್. ನೀವು ತುರ್ಬೇಕಿರಲ್ಲ ಸರ್? ಹಾ, ತುರ್ಕದಲ್ಲಿ ಫೇಮಸ್. ಸರ್ ಇವನೇ ಸರ್ ಕತ್ತಿರೋದು. ಒಂದು ನಿಮಿಷ ಇಲ್ಲ ಸರ್, ಕದ್ದಿರೋದು ನೋಡಿದ್ದೀನಿ. ಥ್ಯಾಂಕ್ಸ್ ಕಣೋ. ಏನೋ ಮಾಡ್ತೆ? ಸರ್ ಗಂಟಿಗೆ ಚೆಕ್ ಮಾಡಿದೆ. ನಾನ್ ಕೊಡೋ ಜಾಗ ಇದು. ಕೂತ್ಕೊಳ್ಳಿ ಸರ್. ಬೇಡ ಕಣೋ. ಅಣ್ಣ ಕೂತ್ಕೊಳ್ಳಿ. ನಮಗೆ ಕತ್ತಿರೋದು ಯಾರು ಅಂತ ಪಿನ್ ಟು ಪಿನ್ ಹೇಳಿ. ಏನ್ ಸರ್? ಪಿನ್ ಟು ಪಿನ್. ಪಿನ್ ಟು ಪಿನ್. ಕತ್ತಿರೋದು ಯಾರು ಅಂತ ಕೂತೆ. ಏನ್ ಮಾಡಿದೆ? ಕೂತೆ. ಹಂಗಲ್ಲ ಕಣು ಸರ್. ಏನ್ ಸರ್ ನೀವು ಡ್ಯೂಟಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದ? ಹೇ ಪಾರು ತುರುಗ್ ಬಿಡ್ತೀನಿ. ಅದೇನಾಯ್ತು ಹೇಳೋ. ಹೇಳ್ತೀನಿ ಸರ್. ಹೇಳಿ. ಅವತ್ತು ಸರ್ ಬೆಳಿಗ್ಗೆ 5 ಗಂಟೆ ಸರ್ ಕೋಳಿ ಕೊಕ್ಕೋ ಅಂತ ಎಲ್ಲರ ಮನೆಯಲ್ಲಿ ಕತ್ತಿರೋದು ಯಾರು ಅಂತ ಹೇಳಿಲ್ಲ. ಅವತ್ ಬೆಳಿಗ್ಗೆ 5 ಗಂಟೆ ಸರ್ ಹೇಳಿದ್ದೆ ಎಷ್ಟು ಸರಿ ಹೇಳ್ತೀಯ ಹೇಳೋ. ಒಡೆದು ಮಾತಾಡ್ಸಿದ್ರೆ ಹೊಂಟೋಗ್ತೀನಿ. ಚೂ ಬರ್ತಿಲ್ಲ. ಸಾರಿ ಓಡಿಯಲ್ಲ. ಏನು ಹೇಳಿ. ನನ್ಗೊಂದು ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್? ಹಾ ಸರ್. ಏನು? ನಾನು ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಯಾರು ಮಾತಾಡ್ಸ್ಬಿಟ್ರೆ ಮೊದ್ಲಿಂದ ಕತೆ ಹೇಳ್ತೀನಿ. ಪಾರು ನೋಡಿ, ಅಣ್ಣ ಯಾಕೋ ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಬಾಯ್ ಆಗಿದ್ರೆ ಮತ್ತೆ ಶುರು ಮಾಡ್ತಾರಂತೆ. ದಯವಿಟ್ಟು ಯಾರು ಮಾತಾಡ್ಬೇಡಿ ಸರ್. ಮಾತಾಡ್ತಾನೆ. ಅವತ್ ಬೆಳಿಗ್ಗೆ 5 ಗಂಟೆ ಸರ್ ಅವತ್ ಬೆಳಿಗ್ಗೆ 5 ಗಂಟೆ ಸರ್ ತಮ್ಮ ಹೇಳ್ತೀನಿ, ನನ್ನ ಚಿನ್ನ ನನಗೆ ಬೇಕಣ್ಣ. ನೀವಲ್ಲಿ ಕೂತ್ಕೊಂಡು ಗ್ಯಾಸ್ ಚಿಕ್ಕದವ್ರ ತರ ನಿಮ್ಗೆ ಆ ಕಡೆ ಮಾತಾಡಿದ್ರೆ ಕಿವಿ ಕೇಳಿಸಲ್ಲ. ಓಕೆನಾ? ಅವ್ರು ಮಾತಾಡಿದ್ರೆ ಕಿವಿ ಕೇಳಿಸಲ್ಲ. ಅವತ್ ಬೆಳಗ್ಗೆ 5 ಗಂಟೆ ಸರ್ ಕೋಳಿ ಕೊಕ್ಕೋ ಅಂತ ಕೂತಿತ್ತು. ನಾನು ಎದ್ಬಿಟ್ಟು ನನ್ನ ಹೆಂಡತಿ ಹತ್ರ ಈ ಅಂತ ಹೋದೆ. ನನ್ನ ಹೆಂಡತಿ ಬಾತ್ರೂಮ್ ಓಡ್ ಬಂದು ನಾನು 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. 1 2 3 4 1 ಅಂದ್ರೆ ಇದು ಸರ್, 2 ಅಂದ್ರೆ ಇದು ಸರ್, 3 ಅಂದ್ರೆ ಮಕ್ಕ ತೊಳೆದ್ರೆ ಯಾಕೆ ಹೋದೆ ಬೇಕು ಸರ್. ಅವತ್ ಬೆಳಗ್ಗೆ 5 ಗಂಟೆ ಸರ್ ಮಾತಾಡಿದ್ರೆ ತುರುಗ್ ಬಿಡ್ತೀನಿ. ಮುಚ್ಕೊಂಡು ನಿಂತ್ಕೋ. ಹೇಳೋ. ಅವತ್ ಬೆಳಗ್ಗೆ 5 ಗಂಟೆ ಆಯ್ತು ಹೇಳೋ. ಅವತ್ ಬೆಳಗ್ಗೆ 5 ಗಂಟೆ ಸರ್ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು
ನಾನು ನನ್ನ ಹೆಂಡತಿ ಹತ್ರ ಹೀಗೆ ಅಂದೆ, ಓ ಬಾತ್ರೂಮ್ ಹೋಗ್ಬಿಟ್ಟು ಮಗ ತೊಳ್ಕೊಬ ಅಂತ. ನಾನು 1 2 3 4 ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ ಸರ್. ಟಿಫನ್ ಏನ್ ಮಾಡಿದ್ಯಾ ಅಂತ ಕೇಳಿದೆ. ನಾನು ಹೊಟ್ಟೆ ಹಸ್ಬಿಟ್ಟಿತ್ತಲ್ಲ, ಟಿಫನ್ ಏನ್ ಮಾಡಿದ್ಯಾ ಅಂತ ಕೇಳಿದಕ್ಕೆ ರವೆ ಹಾಕ್ಬಿಟ್ಟು ಮಸಾಣ ಮಾಡ್ಬಿಟ್ಟವಳೆ. ರವೆ ಹಾಕ್ಬಿಟ್ಟು ಯಾರಾದ್ರೂ ಮಕ್ಕಳನ್ನ ಮಾಡ್ತಾರೆ ಅಂತ ಹೇಳಿ. ರವೆ ಹಾಕ್ಬಿಟ್ಟು ಮಕ್ಕಳನ್ನ ಮಾಡ್ತಾರಾ? ಮಕ್ಕಳನ್ನ ಏನ್ ಮಾಡ್ತಾರೆ? ರವೆ ಹಾಕ್ಬಿಟ್ಟು ಯಾರಾದ್ರೂ ಮಕ್ಕಳನ್ನ ಮಾಡ್ತಾರಾ? ಅವತ್ ಬೆಳಗ್ಗೆ ಅವನು ರವೆ ಹಾಕ್ಬಿಟ್ಟಾದ್ರೂ ಮಾಡಿ, ಕೆರ್ಕೊಂಡಾದ್ರೂ ಮಾಡಿ, ನಿನಗೆ ಯಾಕೆ ಅಣ್ಣ, ನಿನಗೆ ಯಾಕೆ ಬೇಕು? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಚಿನ್ನ ನಮ್ದು ಕಳೆದೋಗಿದೆ ತಾನೆ. ಸರಿ ಇಲ್ಲ, ಕತ್ತಿರೋದು ಯಾರು ಹೇಳಿ? ಅವತ್ ಬೆಳಗ್ಗೆ 5 ಗಂಟೆ ಸರ್. ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹೀಗೆ ಅಂತ ಹೋದೆ. ಮಗ ತೊಳ್ಕೊಂಡು ಹೋಗು ಅಂತ ಬಾತ್ರೂಮ್ ಹೋಗ್ಬಿಟ್ಟು 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. ಟಿಫನ್ ಏನ್ ಮಾಡಿದ್ಯಾ ಅಂತ ಕೇಳಿದೆ. ಅವಳು ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟು. ಮೊಸರನ್ನ ತಿನ್ಕೊಂಡು ಬರ್ತಾ ಇದ್ದ. ನೀರ ಕುಡಿಲಿಲ್ಲ ಸರ್. ರೋಡ್ ಉದ್ದಕ್ಕೂ ಕೊಳೆ ಹುಡ್ಕೊಂಡು ಒಂಟೆ ಎಲ್ಲೂ ಕೊಳೆ ಕಾಣಿಸ್ಲಿಲ್ಲ. ಆ ಮೂಲೆನೋ ಕೊಳೆ ಇತ್ತು ಸರ್. ಆ ಕೊಳೆನ ಬಿಟ್ಬಿಟ್ಟು ನೀರ ಕುಡ್ಕೊಂಡು ಮುಂದಕ್ಕೆ ಹಂಗೆ ಹೋಯ್ತಿದ್ದೆ ಸರ್. ನಿಲ್ಸೋ. ಅಲ್ಲ, ಇವತ್ತು ನೀರಿಲ್ಲ ಅಂತ ನಾವೆಲ್ಲರೂ ಸಾಯ್ತಾ ಇದ್ರೆ ಇವರು ಕೊಳನ ಆನ್ ಮಾಡಿ ಆಫೇ ಮಾಡ್ತಾರೆ. ಟೆನ್ನಿಸ್ ಬಾಲ್ ಆಫ್ ಮಾಡ್ಬೇಕಲ್ವ ನಾವು ಕೊಳ? ನೀರಿನ ಮೇಲೆ ಕಾಳಜಿನೇ ಇಲ್ಲ. ಅವತ್ ಬೆಳಗ್ಗೆ ನನ್ನ ಮಗನೇ ಬಾಲ್ ಅಲ್ಲ, ನಿನ್ನನ್ನು ಫುಟ್ಬಾಲ್ ಓದಂಗ್ ಓದಿಬೇಕು. ನಾನು ಪೊಲೀಸ್ ಕೊಡೋ, ಮರ್ಯಾದೆ ಕೊಡೋ, ಪ್ಲೀಸ್ ಅಮ್ಮ, ನ್ಯಾಯ ದೇವತೆ, ಮರ್ಯಾದೆ ನಿಂತ್ಕೋ. ನೋಡಿ, ಇನ್ನೊಂದ್ಸಲ ಮಾತಾಡೋದು ನಾನು ಆಮೇಲೆ ಯಾರಾದ್ರೂ ನೋಡಲ್ಲ. ಅವತ್ ಬೆಳಗ್ಗೆ 5 ಗಂಟೆ ಸರ್. ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ಬಿಟ್ಟು ನನ್ನ ಹೆಂಡತಿ ಹತ್ರ ಹೀಗೆ ಅಂದೆ. ಅವಳು ಹೋಗ್ಬಿಟ್ಟು ಬಾತ್ರೂಮ್ ಹೊಡ್ಬಾರ್ದು. ನಾನು 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. ಅದಾದ್ಮೇಲೆ ನನ್ನ ಹೆಂಡತಿ ಟಿಫನ್ ಏನ್ ಮಾಡಿದ್ಯಾ ಅಂದ್ರೆ ರವೆ ಹಾಕ್ಬಿಟ್ಟು ಮಸಾಣ ಮಾಡ್ಬಿಟ್ಟವಳೆ. ಅದನ್ನ ತಿನ್ಬಿಟ್ಟು ಹಂಗೆ ಮನೆಯಿಂದ ಆಚೆ ಹೋಗ್ಬಿಟ್ಟ. ನೀರು ಕುಡಿಬೇಕು ಅಂತ ನೀರು ಎಲ್ಲ ಕುಡಿಯೋದು ಅಂತ ಹೋಯ್ತಾ ಇರ್ಬೇಕಾದ್ರೆ ಲಾಸ್ಟ್ ಒಂದು ಮೂಲೆಯಲ್ಲಿ ಒಂದು ಕೊಳೆ ಕಾಣಿಸ್ತು ಸರ್. ನೀರ ಕುಡಿದೆ ಸರ್. ಟ್ಯಾಪ್ ಆಫ್ ಮಾಡಿದೆ ಸರ್. ಆಫ್ ಮಾಡ್ಬಿಟ್ಟು ಹಂಗೆ ಮುಂದೆ ಹೋಗ್ಬೇಕಾದ್ರೆ ಸರ್, ನನ್ನ ಹೆಂಡತಿ ಸೀರೆ ತಗೋಬಾ ಅಂತ ಹೇಳಿದ್ದಲ್ಲ, ನಾನು ಆಟೋದನ್ನು ಕೈ ಹಾಕ್ತೆ. ಗೊತ್ತೇನಪ್ಪ ವಸ್ತುರ್ ಬುದ್ಧಿ ಅಂತ. ಬರ್ತೀನಿ ಅಂತ ಎಷ್ಟು ಅಂತಂದ್ರೆ 500 ರೂಪಾಯಿ ಅಂತ ಆಟೋದಲ್ಲಿ ಕೂತ್ಕೊಂಡೆ ಸರ್. ಆಟೋದಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಹಾಡು ಹಾಕಿದ್ರು ಸರ್. ಸೊಂಟರ ಗಾಡೆ ಅಚ್ಚುತೈತೆ ಮೈಯೆಲ್ಲ ರಂಗೋಲಿ ಡೋಲು ಹೊಡೆಸಿತು ಹುಡುಗನ. ಅವತ್ ಬೆಳಗ್ಗೆ 5 ಗಂಟೆ ಸರ್. ಮುಂದುವರ್ಸು, ಹೇಳು. ಅವತ್ ಬೆಳಗ್ಗೆ 5 ಗಂಟೆ ಸರ್. ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಹೆಂಡತಿ ಹತ್ರ ಹೋಗ್ಬಿಟ್ಟು ಹೀಗೆ ಅಂದೆ. ಅವಳು ಹೋಗ್ಬಿಟ್ಟು ಬಾತ್ರೂಮ್ ಅಂತ 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. ತಿಂಡಿ ಮಾಡಿದ್ಯಾ ಅಂತ ರವೆ ಹಾಕ್ಬಿಟ್ಟು ಮಸಾಣ ಮಾಡ್ಬಿಟ್ಟಿದ್ದು. ಅದು ತಿನ್ಕೊಂಡು ಬರ್ಬೇಕಾದ್ರೆ ನೀರು ಕುಡಿಬೇಕು ಕೊನೆಯ ಒಂದು ಕಲರ್ ಕಾಣಿಸ್ತು. ನೀರ ಕುಡಿದ್ಬಿಟ್ಟು ಕಾರನ್ನ ಆಫ್ ಮಾಡಿದೆ ಸರ್. ನನ್ನ ಹೆಂಡತಿ ಸೀರೆ ತಗೋಬಾ ಅಂತ ಹೇಳಿದ್ದಲ್ಲ, ವಸ್ತುರ್ ಕೂತ ಬರ್ಬೇಕಾದ್ರೆ ಅಲ್ಲೇ ಆಟೋ ಕೈ ಹಾಕ್ತೆ ಸರ್. ವಸ್ತುರ್ಗೂ ಬಂದಿರ ಅಂದ್ರೆ 500 ರೂಪಾಯಿ ಅಂದ್ರು ಸರ್. ಅಲ್ಲಿಂದ ಬಂದೆ ಸರ್. ಆಟೋ ಹತ್ತಿದೆ ಸರ್. ಆಟೋದಲ್ಲಿ ಒಳ್ಳೆ ವರ್ಷದಲ್ಲಿ 500 ರೂಪಾಯಿಗೆ 3 ಸೀಬೆ. ಅಕ್ಕ 500 ರೂಪಾಯಿಗೆ 3 ಸೀಬೆ ತಗೊಂಡು ನನ್ನ ಹೆಂಡತಿಗೆ ಕೊಟ್ರೆ ತುಂಬಾ ಖುಷಿ ಆಗ್ತಾನೆ. ಯಾವ ಅಂಗಡಿ 5 ರೂಪಾಯಿಗೆ 5 ರೂಪಾಯಿಗೆ 3 ಸೀರೆ? ಅವತ್ ಬೆಳಗ್ಗೆ ನನ್ನ ಮಗನೇ 500 ರೂಪಾಯಿಗೆ 3 ಸೀರೆ ಅಂತ ಕಣೆ. ನಿಮ್ಗೆ ಒಬ್ಬನೇ ಹಾಕ್ತಿರೋದು, ನನಗೂ ಹೇಳ್ತಿಲ್ವಾ? 500 ರೂಪಾಯಿ 6 ಸೀರಲ್ಲ 10 ಸೀರೆ ತಗೊಂಡು ಯಾಕೆ ಮೀಟರ್ ಮಾತಾಡಬೇಕು? ಚಿನ್ನ ನಿಂತಾನಲ್ಲ, ಒಂದು ತಿಂಗಳಿಗೆ ಹೋಗಲ್ಲ ಅನ್ನೋದು. ಹಬ್ಬ ಸೀರೆ ಆಟೋ ಎಲ್ಲ ನಿಲ್ಲಿಸ್ತಾರೆ.
ಗೊತ್ತಿರೋದು ಯಾರೇನು? ಪಂಚಾಯತ್ಸು ಅವತ್ತು ಬೆಳಗ್ಗೆ 5 ಗಂಟೆ ಸರ್ ಒಳ್ಳೆ ಬಾಬಾ ಅಂತ ಕೂತಿದ್ದೆ ನಾನು ಎದ್ಬಿಟ್ಟು ನನ್ನ ಹೆಂಡತಿ ಹೀಗೆ 1 2 3 4 5 ಆಟೆ ಬಂದೆ ಸರ್ ರವೆ ಹಾಕ್ಬಿಟ್ಟು ಮಸಾಲೆ ಹೋಗ್ತಿದ್ದೆ ಅದು ತಿಕ್ಕ ಬರ್ಬೇಕಾದ್ರೆ ಕೊಳೆಯಲ್ಲಿ ನೀರು ಕೊಡ್ತೆ ಸರ್ ಆಟದೊಂದು ಕೈ ಹಾಕಿ ಆಟದೊಂದು ಆಟ ಹಾಕಿದ್ದೆ ಸರ್ ಸುಂದರ ಗಾಳಿ ಸೋಮ್ 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 ಅಚ್ಚುತ್ತೈತೆ ಮೈಯಲ್ಲ ಆ ಸಾಲ ಕೆಳಗಡೆ ಸರ್ ಆಮೇಲೆ ನೆಟ್ಟೆ 500 ರೂಪಾಯಿಗೆ 5 ಸೀರೆ ತಗೊಂಡು ಬಂದೈತೆ ಸರ್ ರೋಡಲ್ಲಿ ಬರ್ಬೇಕಾದ್ರೆ ಇನ್ನೊಂದು 5 ಆಟೋ ಬಂತು ಸರ್ ನಮ್ಮ ಮನೆ ಬಾಗ್ಲಿಗೆ ನಮ್ಮ ಮನೆ ಬಾಗ್ಲಲ್ಲಿ ಆಟೋ ನಿಲ್ಲಿಸ್ತೆ ನಿಮ್ಮ ಮನೆ ಬಾಗ್ಲಲ್ಲೂ ಒಂದು ಆಟೋ ನಿಂತ್ಕೋತು ಸರ್ ನಾನು ಸೀದಾ ಅವ್ರನ್ನ ಇಳಿದುಬಿಟ್ಟು ಭಾಗ ಮಾಡೋಣ ಅಂತ ಹೋದೆ ಸರ್ ಅವ್ರ ಮನೆ ಒಳಗೆ ಹೋಯ್ತಿದ್ದಂಗೆ ಸರ್ ನಾನು ಅವ್ರಿಂದನೇ ಹೋದೆ ನಿಮ್ಮನೆ ಗೇಟ್ ತೆಗೆದು ಒಳಗಡೆ ಹೋದ್ರು ಬೀಗ ಹೊಡೆದ್ರು ಬೆಡ್ರೂಮ್ ಸರ್ ಬೆಡ್ರೂಮ್ ಅಲ್ಲ ಬೆಡ್ರೂಮ್ ಒಳಗೆ ಹೋದ್ರು ಸರ್ ಬೆಡ್ರೂಮ್ ಹೋಗ್ಬಿಟ್ಟು ಹೋದೆ ಬರ್ಬೇಕಾದ್ರೆ ದಾರಿ ಐಸ್ ಸ್ಟ್ಯಾಂಡ್ ಎಲ್ಲ ತಿನ್ಕೊಂಡು ಬರೋದಲ್ಲ ಅದಕ್ಕೆ ಸ್ವಲ್ಪ ವಿಷ ಹಾಕಿ ತಿನ್ಕೊಂಡು ಬರ್ಬೇಕು ಈಗ ಏನ್ ಗೊತ್ತಾ ನೀನ್ ಮಾತಾಡಿದಲ್ಲ ಖಚಿತಕ್ಕಿದ್ದು ಈಗ ನಾನು ಹೇಳಿದ್ರೆ ನೋಡು ಅವನು ಫಸ್ಟ್ ಇಂದ ಶುರು ಮಾಡಲ್ಲ ಕಂಟಿನ್ಯೂ ಮಾಡ್ತಾನೆ ಹೋಗಿದ್ದೆ ನಾನು ಮ್ಯಾನೇಜ್ ಮಾಡ್ತೀನಿ ಗೇಟ್ ತೆಗೆದು ಒಳಗೋದ್ರು ಸರ್ ನಾನು ಹೇಳಿಲ್ವಾ ಅವ್ರು ಅವನಿಗೆ ಗೊತ್ತಿಲ್ಲ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಪ್ರಾಣಿ ಪಕ್ಷಿ ಯಾವಾಗ ಹೇಳಿದ್ರು ಅವತ್ತು ಬೆಳಿಗ್ಗೆ 5 ಗಂಟೆ ನಿನ್ನ ಆಕ್ಷಿಗೆ ಅವಳ ಆಕ್ಷಿಡ ನಿನಗೆ ಸುಮ್ಮನೆ ಇರೋದಾಗ್ತದೆ ನೀನು ಆಕ್ಷಿ ಗೊತ್ತಾಯ್ತಾ ಅಂತೇಳಿ ನನ್ನ ಪ್ರಾಣ ತಿಂತಿಯಲ್ಲ ಅಮ್ಮ ನ್ಯಾಯ ದೇವತೆ ಅವತ್ತು ಬೆಳಗ್ಗೆ 5 ಗಂಟೆ ಸರ್ ಒಳ್ಳೆ ಅಂತ ಕೂತಿದ್ದೆ ನಾನು ಹೀಗೆ 1 2 3 4 ನಿಮಿಷ ಆಚೆ ಬರ್ತೀನಿ ರವೆ ಹಾಕ್ಬಿಟ್ಟು ಮಸಾಲೆ ಮಾಡಿದ್ದು ತಿಕ್ಕ ಬರ್ಬೇಕಾದ್ರೆ ರೋಡಲ್ಲಿ ಇಟ್ಬಿಟ್ಟು ಮತ್ತು ನೀರು ಕುಡ್ಕೊಂಡು ಹಂಗೆ ಬಂದಿದ್ದೆ ಸರ್ ವಸ್ತ್ರದಲ್ಲಿ ನಾನು 8 ಸೀರೆ ತಗೊಂಡ್ಬಂದಿದ್ದು ಆಟದಲ್ಲಿ ಹಾಕ್ಬಿಟ್ಟು ಆಟ ಕೇಳಿದೆ ಸರ್ ಸುಂಡ್ರಗಳಿ ಸಾಂಗ್ ಕೇಳ್ಕೊಂಡು ನಾನು ಇಂಟಿಗೆ 5 ಸೀರೆ ತಗೊಂಡು ಮನೆ ಬಾಗಿಲು ಬಂದೆ ಸರ್ ಮನೆ ಬಾಗಿಲು ಬಂದಿದ್ದಂಗೆ ಆಟೋದಲ್ಲಿ 4 ಜನ ಕಾಡ್ರು ಸರ್ ಡ್ಯೂಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋ ತಿನ್ಕೊಂಡು ಹೋಗಿ ಸರ್ ಸೆಂಟ್ರಲ್ಲೆಲ್ಲ ಗೋಪುರ ಅಂತ ಹೋದ್ರೆ ಯಾಕೆ ಪ್ರೋಗ್ರಾಮ್ ಚೆನ್ನಾಗಾಗಬೇಕಂತ ಪ್ರೆಷರ್ ಹಾಕಿದ್ರ ಆ ಪ್ರೆಷರ್ಗೆ ವಿಜಿಲ್ ಕುಕ್ಕರ್ ಹೋಯ್ತಾ ಕೇಳಿಸೋದು ಏನ್ ಸರ್ ಅಷ್ಟು ಜೋರ ಪುರ್ರ ಹೋಗಿದೆ ಸರ್ ಗೊತ್ತಾಗಲ್ಲ ಅವ್ನು ಕಂಟಿನ್ಯೂ ಮಾಡ್ತಾರೆ ಆದ್ರೂ ಕಂಟ್ರೋಲ್ ಮಾಡಿ ಸರ್ ನಾನಿದ್ದೀನಿ ಗೇಟ್ ತಂದ್ಬಿಟ್ಟು 4 ಜನ ಕಳ್ಳರು ಒಳಗೆ ಹೇಳಿಲ್ವಾ ನಾನು ಕೇಳಿಸಿಲ್ಲ ಅಂತ ನನಗೆ ರೋಪ್ ಹಾಕಿ ಏನು ತಿಂದೆ ಎಲ್ಲಿ ತಿಂದೆ ಏನೇನು ತಿಂದೆ ಅಂತ ರೋಪ್ ಹಾಕ್ತಾರೆ ಟೆನ್ನಿಸ್ ಬಾಲ್ ಏನು ಅವತ್ತು ಬೆಳಗ್ಗೆ 5 ಗಂಟೆ ಸರ್ ನನ್ನ ಬಾಲ್ ಹಿಡ್ಕೊಂಡು ನಮ್ಮ ಬಾಳಲ್ಲಿ ಯಾಕೋ ಆಡ್ತಿದ್ದೆ ರಬ್ಬರ್ ಬಾಲ್ ಇನ್ನೊಂದ್ಸಲ ಗೇಟ್ ತೆಗೆದು ಒಳಗೋದ್ರು ಸರ್ ಗೇಟ್ ತೆಗೆದು ಒಳಗೋದ್ರು ಎದೋಬೇಕಾ ಗೇಟ್ ತೆಗೆದು ಒಳಗೋದ್ರು ಸರ್ ನಿಮ್ಮ ಮನೆ ಒಳಗೆ ಹೋಗಿ ಬೀರು ತೆಗೆದ್ರು ಸರ್ ಬೀರುನ ತೆಗೆದ್ಬಿಟ್ಟು ಚಿನ್ನ ಎಲ್ಲ ತಕೊಂಡು ತಿರುಗಬೇಕು ಸರ್ ಅವ್ರು ನನ್ನನ್ನು ನೋಡ್ಬೇಕು ನಾನು ಅವ್ರನ್ನ ನೋಡ್ಬೇಕು ಅವ್ರು ನನ್ನನ್ನು ನೋಡ್ಬೇಕು ಅವ್ರು ನನ್ನನ್ನು ನೋಡ್ಬೇಕು ಇನ್ನೇನ್ ತಿರುಗಿ ನೋಡ್ಬೇಕು ಸರ್ ಕರೆಂಟ್ ಹೊಂಟಾಯ್ತು ಸರ್ ಮಗ ಕಾಣಲಿಲ್ಲ ಕರೆಂಟ್ ಹೊಂಟಾಯ್ತು ಮಗ ಕಾಣಲಿಲ್ಲ
ಮತ್ತೆ ಕಳ್ಳ ಕರೆಂಟ್ ಹೋದ್ರೆ ಅವ್ರು ಹೆಂಡ್ತಿನೇ ಕಾಣಲ್ಲ ಕಂಡ್ರ ಅಯ್ಯೋ ನನ್ನ ಮಗನೇ, ಇಷ್ಟೊತ್ತಿಂದ ಕಳ್ಳ ಯಾರು ಅಂತ ಗೊತ್ತಿಲ್ಲ. ಒಣದ್ರೆ ನಿನ್ ಚಡ್ಡಿ ಮೇಲೆ